ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ಮುಮುಕ್ಷುಗಳು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ಹೆಸರು ಭಗವಾನ್. ಶ್ರೀಮದ್ ಭಗವದ್ಗೀತಾ ಅಂತ ಹೆಸರು. ಯದ್ಯಪಿ ಕೃಷ್ಣ ವಾಸುದೇವ ಪರಮಾತ್ಮನು ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ್ದರೂ ಅದಕ್ಕೆ ಶ್ರೀಕೃಷ್ಣ ಗೀತಾ ಅಂತ ಹೆಸರಾಗಲಿಲ್ಲ, ಅಥವಾ ವಾಸುದೇವ ಗೀತಾ ಅಂತಲೂ ಹೆಸರು ಬಂದಿಲ್ಲ, ಅಥವಾ ಪರಮಾತ್ಮ ಗೀತಾ ಅಂತಲೂ ಕರೆಯುವುದಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಭಗವದ್ಗೀತಾ ಅಂತ ಕರಿತೇವೆ. ಭಗವತಃ ಗೀತಾ ಭಗವದ್ಗೀತಾ, ಭಗವತಾ ಗೀತಾ ಭಗವದ್ಗೀತಾ. ಭಗವಂತನಿಂದ ಉಪದೇಶ ಮಾಡಲ್ಪಟ್ಟಿರುವ ಸಂದೇಶಗಳ ಸಂಗ್ರಹಕ್ಕೆ ಹೆಸರಾಯಿತು ಭಗವದ್ಗೀತಾ. ಶ್ರೀಕೃಷ್ಣ ಭಗವಾನ್, ಶ್ರೀಕೃಷ್ಣನನ್ನು ನಾವುಗಳು ಭಗವಂತ ಅಂತ ಕರಿತೇವೆ. ಭಗವಂತ ಎನ್ನುವ ಮಾತಿಗೆ ಅರ್ಥವೇನು? ಉಪನಿಷತ್ತುಗಳಲ್ಲಿ ಆಚಾರ್ಯರನ್ನು ಕುರಿತು ಶಿಷ್ಯರು ಹೇ ಭಗವನ್, ಭಗವಾನೇವ ಬ್ರವೀತು ಅಂತ ಹೇಳ್ತಾರೆ. ವಿಶೇಷವಾಗಿ ಸಾಮವೇದಕ್ಕೆ ಸೇರಿರುವ ಛಾಂದೋಗ್ಯೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ನಾರದ ದೇವರ್ಷಿಗಳು ಸನತ್ಕುಮಾರ ಬ್ರಹ್ಮರ್ಷಿಗಳ ಬಳಿಗೆ ಬಂದು ನಮಸ್ಕಾರವನ್ನು ಮಾಡಿ ಅಧೀಹಿ ಭಗವೋ ಬ್ರಹ್ಮ ಭಗವಾನೇವ ಬ್ರವೀತು ಭೂಯ ಏವ ಮೇ ಭಗವಾನ್ ಬ್ರವೀತು. ಭಗವಾನ್ ಅನ್ನುವ ಶಬ್ದವನ್ನು ಬಳಸ್ತಾರೆ. ನಾವು ಕೇಳಿದ್ದೇವೆ ಭಗವಂತ ತಿರುಪತಿ ವೆಂಕಟೇಶ್ವರ, ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿ, ಭಗವಂತ ಶ್ರೀಕೃಷ್ಣ, ಭಗವಂತ ಶ್ರೀರಾಮಚಂದ್ರ ಅಂತೇವೆ. ಭಗವಾನ್ ಅನ್ನುವ ಮಾತಿಗೆ ಏನರ್ಥ ಎನ್ನುವುದನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿಯೂ ಛಾಂದೋಗ್ಯ ಭಾಷ್ಯದಲ್ಲಿಯೂ ಬರೆದಿದ್ದಾರೆ. ವಿಷ್ಣು ಪುರಾಣದಿಂದ 2 ಶ್ಲೋಕಗಳನ್ನು ಉದ್ಧರಿಸಿ ಭಗವತ್ಪಾದ ಶಂಕರರು ಭಗವಾನ್ ಶಬ್ದಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಪ್ರಸಿದ್ಧವಾದ 2 ಶ್ಲೋಕ. ಒಂದು, ಭಗಾಹ ಯಸ್ಯ ಸಹ ಭಗವಾನ್, ಧನಂ ಯಸ್ಯ ಸಹ ಧನವಾನ್, ಪುತ್ರಃ ಯಸ್ಯ ಸಹ
ಪುತ್ರವಾನ್. ಅದೇ ರೀತಿಯಲ್ಲಿ ಭಗಗಳು ಯಾವನಿಗೆ ಉಂಟೋ ಅವನೇ ಭಗವಂತ. ಭಗ ಎನ್ನುವ ಮಾತಿಗೆ ಅರ್ಥವೇನು? ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರೇಯಃ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣ. ವಿಷ್ಣು ಪುರಾಣದ ಒಂದು ಶ್ಲೋಕ. ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ಧರ್ಮ, ಸಮಗ್ರವಾದ ಯಶಸ್ಸು, ಸಮಗ್ರವಾದ ಸಂಪತ್ತು ಶ್ರೀ, ಸಮಗ್ರವಾಗಿರುವ ವೈರಾಗ್ಯ, ಸಮಗ್ರವಾಗಿರುವ ಮೋಕ್ಷ, ಯಾರು ಗುಣಗಳಿಗೆ ಹೆಸರಾಯಿತು ಭಗಃ ಭಗಃ ಷಣ್ಣಾಂ ಗುಣಾನಾಂ ಭಗಃ ಇತಿ ಈರಣ. ಯಾರು ಗುಣಗಳಿಗೆ ಭಗ ಭಗ ಎಂದು ಹೆಸರು. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಗವದ್ಗೀತಾ ಭಾಷ್ಯ ಪ್ರಾರಂಭದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ. ಶ್ರೀಕೃಷ್ಣನನ್ನು ಭಗವಾನನ್ ಕರೆದಿದ್ದಾರೆ ಶಂಕರಾಚಾರ್ಯರವರು. ಯಾಕೆ? ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸುಗಳೆಂಬ 6 ಭಗಗಳ ಗುಣಗಳಿಂದ ನಿತ್ಯ ಸಂಪನ್ನ, ಯಾವಾಗಲೂ ತುಂಬಿರುವಂಥವನೇ ಭಗವಾನ್. ಅಂದರೆ ಐಶ್ವರ್ಯ ಒಡೆತನ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಬಲ್ಲ, ಸಂಹಾರ ಮಾಡಬಲ್ಲ, ಯಾವ ರೂಪವನ್ನು ಬೇಕಾದರೂ ತಾಳಬಲ್ಲ ಅಂಥ ಐಶ್ವರ್ಯವುಳ್ಳವನಿಗೆ ಭಗವಂತ ಅಂತ ಹೆಸರು. ಅದು ಸಮಗ್ರವಾದ ಐಶ್ವರ್ಯ, ಪರಿಪೂರ್ಣವಾದ ಐಶ್ವರ್ಯ. ಈಶ್ವರಸ್ಯ ಭಾವ ಐಶ್ವರ್ಯಂ ಸಮಗ್ರಸ್ಯ ಧರ್ಮಸ್ಯ. ಭಗವಂತನ ಇಡೀ ಅವತಾರದಲ್ಲಿ ಒಂದೂ ಅಧರ್ಮವಿಲ್ಲ. ಅವನು ಏನು ಮಾಡಿದರೂ ಕೂಡ ಧರ್ಮವಾಗಿದೆ. ಸಂಪೂರ್ಣವಾದ ಧರ್ಮಸ್ವರೂಪಿಯಾಗಿರುವಂಥವನಿಗೆ ಭಗವಾನ್ ಅಂತ ಹೆಸರು. ಅನಂತರ ಯಶಸ್ಸಃ, ಆ ಭಗವಂತನ ಕೀರ್ತಿ ಧವಳ ಕೀರ್ತಿ 14 ಲೋಕಗಳಲ್ಲಿಯೂ ಹಬ್ಬಿಬಿಟ್ಟಿದೆ. ಶ್ರೇಯ, ಅವನಲ್ಲಿರುವಂಥ ಸಂಪತ್ತು ಅದ್ಭುತವಾಗಿ ಸಮಗ್ರವಾಗಿದೆ. ವೈರಾಗ್ಯ, ಇಷ್ಟೆಲ್ಲ ಸಂಪತ್ತಿದ್ದರೂ ಭಗವಂತನು ಯಾವುದಕ್ಕೂ ಅಂದ್ಕೊಂಡಿಲ್ಲ. ನ ಚಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ. ಎಲ್ಲಕ್ಕೂ ಅವನೇ ಒಡೆಯ, ಆದರೆ ಯಾವುದರಲ್ಲಿಯೂ ಅಂಟುಕೊಳ್ಳದಿರುವನೇ ಭಗವಂತ. ಅನಂತರ ಮೋಕ್ಷಸ್ಯ, ಉಪನಿಷತ್ತುಗಳಲ್ಲಿ ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಮೋಕ್ಷ ಯಾರು? ಅವನೇ ಶ್ರೀಕೃಷ್ಣ ಭಗವಂತ. ತದ್ಧಾಮ ಪರಮಂ ಮಮ ಎಂದು ಹೇಳಿದ್ದಾನಲ್ಲವೇ. ಹೀಗೆ ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ಧರ್ಮ, ಸಮಗ್ರವಾದ ಯಶಸ್ಸು, ಸಮಗ್ರವಾದಂಥ ಶ್ರೀ, ಸಮಗ್ರವಾದ ವೈರಾಗ್ಯ, ಸಮಗ್ರವಾದ ಮೋಕ್ಷವೆಂಬ 6 ಗುಣಗಳನ್ನು ಉಳ್ಳಂಥ ಪರಮಾತ್ಮನಿಗೆ ಭಗವಾನ್ ಎಂದು ಹೆಸರಾಯಿತು. ಮತ್ತೊಂದು ಶ್ಲೋಕವನ್ನು ಭಗವತ್ಪಾದ ಶಂಕರಾಚಾರ್ಯ ಹೇಳ್ತಾರೆ. ಭಗವಾನ್ ಶಂಕರ ಅಂತೇವೆ. ಭಗವತ್ಪಾದ ಶಂಕರಾಚಾರ್ಯರು ಕೂಡ ಯಾರೂ ಗುಣವುಳ್ಳವರಾಗಿದ್ದಾರೆ. ಮತ್ತೊಂದು ಶ್ಲೋಕ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಭಗವಾನ್ ಅನ್ನುವ ಮಾತಿಗೆ ಯಾರನ್ನ ಬಲ್ಲಂಥ ಸರ್ವಜ್ಞ. ಉತ್ಪತ್ತಿಂ ಪ್ರಳಯಂ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ. ಉತ್ಪತ್ತಿಂ, ಈ ಪ್ರಪಂಚದ ಉತ್ಪತ್ತಿ ಹೇಗಾಗಿದೆ, ಯಾವಾಗಾಯಿತು, ಎಲ್ಲವನ್ನೂ ಬಲ್ಲವನು. ಪ್ರಳಯ, ಈ ಪ್ರಪಂಚ ಯಾವಾಗ ಪ್ರಳಯವಾಗತ್ತೆ, ಹೇಗೆ ಪ್ರಳಯವಾಗತ್ತೆ, ಯಾರಲ್ಲಿ ಲಯಗೊಳ್ಳುತ್ತದೆ ಎನ್ನುವುದನ್ನು ಬಲ್ಲವನು. ಭೂತಾನ ಆಗತಿಂ ಗತಿಂ, ಪ್ರಾಣಿಗಳ ಹುಟ್ಟು, ಪ್ರಾಣಿಗಳ ಮರಣ ಎಲ್ಲವನ್ನೂ ಬಲ್ಲಂಥವನೇ ಭಗವಂತ. ವೇತ್ತಿ ವಿದ್ಯಾಂ ಅವಿದ್ಯಾಂಚ, ವಿದ್ಯೆಯನ್ನೂ ಬಲ್ಲವನಾಗಿದ್ದಾನೆ, ಅವಿದ್ಯಾ ಸ್ವರೂಪವನ್ನು ತಿಳಿದಿದ್ದ. ಕೃಷ್ಣ ಪರಮಾತ್ಮನಿಗೆ
ಸದ್ಗುರುಗಳು ಭಗವಂತನಿಗೆ ವಿದ್ಯೆಯೂ ಗೊತ್ತು, ಅವಿದ್ಯೆಯೂ ಗೊತ್ತು. ಅವಿದ್ಯಾ ಎನ್ನುವಂಥದ್ದು ಅಂಧಕಾರ, ವಿದ್ಯಾ ಎನ್ನುವಂಥದ್ದು ಸೂರ್ಯನ ಬೆಳಕಿನಂತೆ. ವಿದ್ಯಾ ಬಂದ ಕೂಡಲೇ ಅವಿದ್ಯೆಯು ನಾಶವಾಗುತ್ತದೆ ಎನ್ನುವ ರಹಸ್ಯವನ್ನು ಬಲ್ಲಂಥವನೇ ಭಗವಂತ. ಈ ಅರ್ಥದಲ್ಲಿ ಎಲ್ಲ ಗುರುಗಳನ್ನು ನಾವು ಭಗವತ್ಪಾದ ಸದ್ಗುರುಗಳು ಅಂತ ಕರಿತೇವೆ. ವಿಶೇಷವಾಗಿ ಶಂಕರಾಚಾರ್ಯರನ್ನು ನಾವು ಭಗವಾನ್ ಶಂಕರ ಅಂತ ಕರೀತೇವಲ್ವೇ. ಅವರಿಗೆ ಸರ್ವಜ್ಞತ್ವವುಂಟು, ಸರ್ವಶಕ್ತಿತ್ವವುಂಟು. ಅಂಥ ಗುರುಗಳನ್ನು ಆಶ್ರಯಿಸಿ ಗುರುಗಳ ಸೇವೆಯನ್ನು ಮಾಡುತ್ತಾ ಭಗವತ್ ತತ್ವವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಧನ್ಯರಾಗುವಂತೆ, ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.